RSS 1,000 ತಲೆಗಳ ವಿಷಸರ್ಪದಂತೆ ಹೀಗಂತ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಸಚಿವ ಯತೀಂದ್ರ ಸಿದ್ದರಾಮಯ್ಯನವರು. RSS 1,000 ತಲೆಗಳ ವಿಷಸರ್ಪದಂತೆ ಅಂತ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ. ಈ ಹಿಂದೆ ಅವರು ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇರತಕ್ಕಂಥ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಸಂಘಟನೆಯ ಕಾರ್ಯವೈಖರಿ ಹಾಗೂ ಸಿದ್ಧಾಂತಗಳ ಬಗ್ಗೆ ಟೀಕೆಯನ್ನ ಮಾಡಿದ್ದಾರೆ. ಅವರು ಮಾತನಾಡಿರುವಂತಹ ವಿಡಿಯೋ ಈಗ ವೈರಲ್ ಆಗಿದೆ. ಇದರಲ್ಲಿ RSS ಜಾತೀಯತೆ, ಕೋಮುವಾದ ಮತ್ತು ಮನುಸ್ಮೃತಿಯ ವಿಷದಿಂದ ತುಂಬಿದೆ. RSS 1,000 ತಲೆಗಳ ವಿಷಸರ್ಪದಂತೆ ಅಂತ RSS ವಿರುದ್ಧ ಕಟುವಾಗಿ ಮಾತನಾಡಿದ್ದಾರೆ. ತನಕ ನಾವು ಈ ಪ್ರತಿಭಟನೆ ಮುಂದುವರಿಸಿಲ್ಲ ಅಂತಂದ್ರೆ ಇವಂತ ಕೆಲಸ ಮಾಡ್ತಿರಲಿಲ್ಲ. ಹಾಗಾಗಿ ಇದಕ್ಕೆ ನೇರ ಹೊಣೆ RSS. ಈ RSS ಅನ್ನೋದಿದೆಯಲ್ಲ, ಇದು 1,000 ಹೆಡೆಗಳಿರುವಂತಹ ವಿಷನಾಗರ. ಆದ್ರೆ ತುಂಬಿಕೊಂಡಿರುವಂತದ್ದು ಜಾತಿವಾದ, ಕೋಮುವಾದ, ಮನುವಾದದ ವಿಷ ತುಂಬಿಕೊಂಡಿರುವಂತದ್ದು. ಇದು ಇಡೀ ಸಮಾಜಕ್ಕೆ ವಿಷ ತುಂಬುವಂತ, ವಿಷ ಕಕ್ಕುವಂತ ಒಂದು ನಾಗರ. ಇದನ್ನ ನಾವು ಹೀಗೆ ಬಿಟ್ರೆ ನಮ್ಮ ಸಮಾಜ ಹಾಳಾಗುತ್ತೆ, ನಮ್ಮ ದೇಶನೂ ಹಾಳಾಗುತ್ತೆ. ಹಾಗಾಗಿ ಯಾರ್ಯಾರು ಪ್ರಜ್ಞಾವಂತರಿರ್ತಾರೆ, ಯಾರು ಈ ಜಾತಿ ವ್ಯವಸ್ಥೆಯನ್ನ ತೊಡೆದು ಹಾಕ್ಬೇಕು ಅಂತ ಭಾವಿಸಿರ್ತಾರೆ, ಅವರೆಲ್ಲರೂ ಕೂಡ ಇವತ್ತು ಈ RSS ನ ಹೀನ ಮನಸ್ಥಿತಿಯನ್ನ ನಾವು ಖಂಡಿಸಬೇಕು. ಅದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕು. RSS ಅವರು, ಬಿಜೆಪಿ ಅವರು, ಶ್ರೀರಾಮ್ ಸೇನೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹತ್ರ ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಲೇಬೇಕು. ಅಲ್ಲಿ ತನಕ ನಾವು ಈ ಪ್ರತಿಭಟನೆ ಮುಂದುವರಿಸಬೇಕು, ಬಿಡಬಾರ್ದು ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಾನು ಮನವಿ ಮಾಡ್ತಾ ಇದ್ದೇನೆ. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ಅದ್ರಿಗೂ ನಮ್ಮ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಾರ್ಯಕರ್ತರು ಯಾವಾಗ್ಲೂ ಕೂಡ ಈ ರೀತಿ ರಾಷ್ಟ್ರದ ವಿಷಯ ಬಂದಾಗ, ಸಮಾಜದ ಒಳಿತಿನ ವಿಷಯ ಬಂದಾಗ, ಕಾಂಗ್ರೆಸ್ ಪಕ್ಷದ ವಿಷಯ ಬಂದಾಗ ಯಾವಾಗ್ಲೂ ಕೂಡ ನೀವು ಇಲ್ಲ ಅಂತಂದ್ರೆ ಇವಂತ ಕೆಲಸ ಮಾಡ್ತಿರಲಿಲ್ಲ. ಹಾಗಾಗಿ ಇದಕ್ಕೆ ನೇರ ಹೊಣೆ RSS. ಈ RSS ಅನ್ನೋದಿದೆಯಲ್ಲ. ಓಕೆ, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಾಗರ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಾಗರ್, ಯತೀಂದ್ರ ಸಿದ್ದರಾಮಯ್ಯನವರು ಆಡಿರ್ತಕ್ಕಂತಹ ಮಾತು ಅಥವಾ RSS ವಿರುದ್ಧ ಆಡಿರ್ತಕ್ಕಂಥ ಮಾತೇನು ಹೊಸದೇನಲ್ಲ. ಈ ಹಿಂದೆ ಅವರು ಮಾತನಾಡಿದ್ದಾರೆ, ಪ್ರಿಯಾಂಕ ಖರ್ಗೆ ಅವರು ಮಾತನಾಡಿದ್ದಾರೆ. ಆದರೆ ಈಗ ಈ ಮಾತು ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ಳೋದಕ್ಕೆ ಕಾರಣ ಏನು ಅಂದರೆ, ಈಗೇನೋ ಬಿಲ್ಲನ್ನು ಏನು ತಗೊಂಡ್ಬರ್ಬೇಕು ಅಂತ ಅನ್ಕೊಂಡಿದ್ದಾರೆ, ಅದಕ್ಕೆಲ್ಲೋ ಒಂದು ಕಡೆ ಇದು ಪುಷ್ಟಿ ಕೊಡ್ತಾ ಇದೆ ಅಂತ. ಸೊ ಇದನ್ನು ಯಾವ ರೀತಿಗೆ ನೋಡ್ಲಾಗ್ತಾ ಇದೆ ಈಗ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ವೀಕ್ಷಕರೇ, ಈಗ ನೋಡಿ, ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಸರ್ಕಾರದ ಅನುಮತಿಯನ್ನು ಪಡೆಯದೆ ಯಾವುದೇ ಸಂಘ ಸಂಸ್ಥೆಗಳಿಗೆ ಕಾರ್ಯಚಟುವಟಿಕೆಗಳನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ. ಒಂದು ವೇಳೆ ಏನಾದರೂ ಅನುಮತಿ ಪಡೆಯದೆ ನೀವು ಕಾರ್ಯಚಟುವಟಿಕೆಗಳನ್ನು ಮಾಡಿದರೆ ಅಂತಹ ಸಂಘ ಸಂಸ್ಥೆಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳೋದಕ್ಕೆ ಅಧಿಕಾರ ಇದೆ. ಯಾವುದೇ ಓಕೆ, ಈಗ ಮತ್ತೆ ನಮ್ಮ ಪ್ರತಿನಿಧಿ ಸಾಗರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಾಗರ್, ಈಗ ಯತೀಂದ್ರ ಸಿದ್ದರಾಮಯ್ಯನವರು ಅಥವಾ ಪ್ರಿಯಾಂಕ ಖರ್ಗೆ ಅವರು RSS ವಿರುದ್ಧ ಕೆಂಡ ಕಾರುವಂಥದ್ದೇನು ಹೊಸ ವಿಚಾರ ಏನಲ್ಲ. ಆದರೆ ಈಗ ರಾಜ್ಯ ಸರ್ಕಾರ ಜಾರಿಗೆ ತರಲಿಕ್ಕೆ ಹೊರಟಿರ್ತಕ್ಕಂಥ ಒಂದು ಮಸೂದೆ ಏನಿದೆ, ಅದಕ್ಕೆಲ್ಲ ಒಂದು ಕಡೆ ಈ ಹೇಳಿಕೆ ಪುಷ್ಟಿ ಕೊಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಅಂತ. ಇದನ್ನು ಯಾವ ರೀತಿಗೆ ನೋಡ್ಲಾಗ್ತಾ ಇದೆ ಸದ್ಯ? ಎಸ್ ಶಿವಶಂಕರ್, ಏನೋ ಮೊನ್ನೆ ದಿನ ಅಂದ್ರೆ ಆಗಸ್ಟ್ 15ರಂದು ಈ ಒಂದು ಹೇಳಿಕೆಯನ್ನ ಯತೀಂದ್ರ ಸಿದ್ದರಾಮಯ್ಯನವರು ನೀಡಿರುವಂತದ್ದು ಮೈಸೂರಿನಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಒಂದು ಪ್ರತಿಭಟನೆಯ ವೇಳೆ ಈ ಒಂದು ಹೇಳಿಕೆಯನ್ನ ನೀಡಿರುವಂತದ್ದು. RSS 1,000 ತಲೆಗಳ ವಿಷ ಸರ್ಪ ಇದ್ದಂತೆ ಏನೋ ಈ ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಕಾಂಗ್ರೆಸ್ ಕಚೇರಿ ಮುಂದೆ ಈ ಒಂದು ಪ್ರತಿಭಟನೆಯ ವೇಳೆಯಲ್ಲಿ ಈ ಒಂದು ಹೇಳಿಕೆಯನ್ನ ನೀಡಿರುವಂತದ್ದು. ಮತ್ತೆ ಏನಂತಂದ್ರೆ, ಈ ಒಂದು ಜಾತಿ ವ್ಯವಸ್ಥೆ ಏನಿದೆ ಅದನ್ನ ನಿರ್ಮೂಲನೆ ಆಗ್ಬೇಕು ಅಂತಂದ್ರೆ ಈ ಒಂದು RSS ಏನಿದೆ, ಆ RSS ನ ಸಂಪೂರ್ಣವಾಗಿ ಮಟ್ಟ ಹಾಕ್ಬೇಕು ಎನ್ನುವ ಒಂದು ನಿಟ್ಟಿನಲ್ಲಿ ಈ ಒಂದು ಹೇಳಿಕೆಯನ್ನ ನೀಡಿರುವಂತದ್ದು. ಜೊತೆಗೆ ಏನಂತಂದ್ರೆ, ನೀವೇ ಹೇಳಿದ ರೀತಿಯಲ್ಲಿ ಈಗಾಗಲೇ ಏನು ಪ್ರಿಯಾಂಕ ಖರ್ಗೆ ಆಗಿರ್ಬೋದು ಅಥವಾ ಯತೀಂದ್ರ ಸಿದ್ದರಾಮಯ್ಯ ಆಗಿರ್ಬೋದು, ಹರಿಪ್ರಸಾದ್ ಅವರು ಕೂಡ ಈ ಒಂದು ಹೇಳಿಕೆಗಳನ್ನ ಪದೇ ಪದೇ ನೀಡ್ತಾನೆ ಹೋಗ್ತಿರ್ತಾರೆ. ಏನು RSS ನ ವಿರುದ್ಧ ಗುಡುಕ್ತಾನೆ ಹೋಗ್ತಿರ್ತಾರೆ. ಅದರಲ್ಲಿ ಒಂದ್ ಕಡೆ ಇದನ್ನ ಗಮನಿಸೋದಾದ್ರೆ, ಈಗಾಗಲೇ ಏನು RSS ವಿರುದ್ಧ ಸಚಿವರು ಗುಡುಕ್ತಿರೋದನ್ನ ನೀವು ನೋಡ್ತಾ ಇರುವಂತದ್ದು. ಈ 3 ದಿನಗಳ ಹಿಂದಿನ ವಿಡಿಯೋ ಏನಿದೆ, ಈ ಒಂದು ಹಿಂದಿನ ವಿಡಿಯೋ ಅಲ್ಲಿ RSS 1,000 ತಲೆಗಳ ಸರ್ಪವಿದ್ದಂತೆ ಜಾತೀಯತೆ, ಕೋಮುವಾದ ಮತ್ತು ಮನುಸ್ಮೃತಿಯನ್ನ ವಿಷದಿಂದ ಅದು ತುಂಬಿಕೊಂಡಿದೆ. ವಿಷ ಕಾರುವ ಸರ್ಪ ಈ ಒಂದು RSS. ಮತ್ತೆ ಈ ಒಂದು RSS ಏನಿದೆ, ಇದು ಸಮಾಜಕ್ಕೆ ವಿಷ ಚೆಲ್ಲುವ ಕೆಲಸವನ್ನ ಮಾಡುತ್ತೆ. ಅದೇ ರೀತಿಯಲ್ಲಿ ನಿರಂತರವಾಗಿ ಅದೇ ಪ್ರಯತ್ನವನ್ನು ಕೂಡ ಮಾಡುತ್ತೆ ಎನ್ನುವ ಒಂದು ಆರೋಪವನ್ನು ಕೂಡ ಮಾಡಿರುವಂತದ್ದು. ಜೊತೆಗೆ ಈ RSS ನನ್ನ ನಾವು
ನಿಯಂತ್ರಿಸಬೇಕು. ನಿಯಂತ್ರಿಸದೆ ಹೋದಲ್ಲಿ ಸಮಾಜಕ್ಕೆ ಮುಂದೊಂದು ದಿನ Okay. ಈ ಎಲ್ಲಾ ರೀತಿಯ ಜಾತೀಯತೆ ಮತ್ತೆ ಅಸ್ಪೃಶ್ಯತೆ ಎಲ್ಲವೂ ಕೂಡ ನಿರಂತರವಾಗಿ ನಡ್ಕೊಂಡೇ ಹೋಗುತ್ತೆ. ಯಾರೆಲ್ಲರೂ ಕೂಡ ಈ ಒಂದು ಜಾತೀಯತೆಯನ್ನ ನಿರ್ಮೂಲನೆ ಮಾಡ್ಬೇಕು ಅಂತ ಅವರ ಮನಸ್ಸಿನಲ್ಲಿ ಅನ್ಕೊಂಡಿರ್ತಾರೆ, ಅವರೆಲ್ಲರೂ ಕೂಡ ಈ RSS ನನ್ನ ವಿರೋಧವನ್ನ ಮಾಡ್ಬೇಕು ಅನ್ನೋ ಹೇಳಿಕೆಯನ್ನ ನೀಡಿರುವಂತದ್ದು. ಜೊತೆಗೆ RSS ವಿರುದ್ಧವೂ ಕೂಡ ಒಂದು ಪ್ರತಿಭಟನೆಯನ್ನ ಮಾಡುವಂತೆ ಕರೆಯನ್ನು ಕೂಡ ನೀಡಿರುವಂತದ್ದು ಮೈಸೂರಲ್ಲಿ. ಶಿವಪ್ರಸಾದ್. ಓಕೆ ಸಾಗರ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.